ಈಗ ಮನೆಯಲ್ಲಿ ಅಂತಂದ್ರೆ ಅಮ್ಮ ನೀವ್ ಹೇಳಿದ್ರಿ ಅಂದ್ರೆ IAS ಆಫೀಸರ್ ಆಗ್ಬೇಕಂತ ಆಸೆ ಅಂತ ಅಂದ್ಬಿಟ್ಟು ಅದಾಚೆಗೆ ಸಿನಿಮಾ ಅಂತ ಬಂದಾಗ ಅವ್ರ ಕಡೆಯಿಂದ ಅಥವಾ ಸಿಸ್ಟರ್ ಕಡೆಯಿಂದ ಯಾವ ರೀತಿ ಸಾಥ್ ಇರುತ್ತೆ ಅಂತ? ಶ್ಲೋಕ ಹ್ಮ್. ಅದೇ ಎಲ್ಲರೂ ಹ್ಮ್. ನಮ್ಮ ಮನೇಲಿ ಎಲ್ಲರೂ ಹ್ಮ್. ನಂಗೆ ತುಂಬಾ ಸಪೋರ್ಟ್ ಕೊಡ್ತಾರೆ. ಶ್ಲೋಕ ಹ್ಮ್. ಅಂತೂ ಹ್ಮ್. ನಂಗೆ ಈ ತರ ಒಂದು ಅಂದ್ರೆ ನಂಗೆ ಏನಾದ್ರು ಶೂಟ್ ಮಾಡ್ಬೇಕಂದ್ರೆ ನಂಗೆ ಈ ತರ ಒಂದ್ ಬೇಕು ಅಂತ ಓಕೆ. ಅವಳು ಯಾವಾಗ್ಲೂ ಆ, ಹ್ಮ್. ಶ್ಲೋಕ ಯಾವಾಗ್ಲೂ ಬಂದು ನಮ್ಗೆ ಹೆಲ್ಪ್ ಮಾಡ್ತಾಳೆ. ಹ್ಮ್. ನನ್ಗೆ ಏನೇ ಅನ್ಲಿ ಹ್ಮ್. ಮಾಡಲ್ಲ ಅಂತಾಳೆ, ಹ್ಮ್. ಬಟ್ ಒಂದ್ 1 ಅವರ್ ಆದ್ಮೇಲೆ ಹ್ಮ್. ಬಾ ಮಾಡೋಣ. ಓಕೆ. ಸೊ ಯಾವಾಗ್ಲೂ ಇಲ್ಲ ಅಂತ ಹೇಳಿಲ್ಲ, ಹ. ಏನು ಆ, ಒಂದ್ ಸಾಥ್ ಕೊಡಕ್ಕೆ ಏನು ಇಲ್ಲ ಅಂತ ಹೇಳಿಲ್ಲ. ಹ್ಮ್. ಸೊ ಅವಳೊಂದ್ ದೊಡ್ಡ ಸಪೋರ್ಟ್ ನಂಗೆ. ಹ್ಮ್. ಹ್ಮ್. ಹೆಂಗೆ ಶ್ಲೋಕ ಸಿಸ್ಟರ್ ಜೊತೆ ಹೆಂಗೆ ಟಾಮ್ ಅಂಡ್ ಜೆರಿ ತರ ಅಥವಾ ತುಂಬಾ ಕೂಲ್ ಟಾಮ್ ಆಗಿರ್ತಾರೆ? ಅಂಡ್ ಜೆರಿ ಹೌದಾ? ಟಾಮ್ ಅಂಡ್ ಜೆರಿ ಹ. ಆ, ಜಗಳ ಜಗಳ ಮಾಡ್ತಾನೆ ಇರ್ತೀವಿ. ಓಕೆ. ಅಂದ್ರೆ ಅಂದ್ರೆ ತುಂಬಾ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡ್ತಾ ಇರ್ತೀವಿ, ಬಟ್ ಅಷ್ಟೇ ಒಂದ್ 5 ನಿಮಿಷ ಅಷ್ಟೇ. ಓಕೆ. ಆಮೇಲೆ ಮತ್ತೆ ಹ್ಮ್. ಅವಳ ಹತ್ರನೇ ಹೋಗೋದು. ಹ್ಮ್. 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 ಏನ್ ಮಾಡ್ತಾ ಇದೀಯ, ಸುಮ್ನೆ ಹ್ಮ್. ಸುಮ್ನೆ ಒಂದು ಹೇಳೋದು, ಮಾತಾಡೋದು, ಹ್ಮ್. ಹಾಡಾಡೋದು, ಹ್ಮ್. ಡಾನ್ಸ್ ಮಾಡೋದು. ನಿಜ. ಅವರು ನನ್ ಜೊತೆ ಡಾನ್ಸ್ ಬರ್ತಾರೆ, ಹ್ಮ್. ಡಾನ್ಸ್ ಹ್ಮ್. ಕ್ಲಾಸಸ್ಗೆ. ಹ್ಮ್. ಸೊ ಟಾಮ್ ಅಂಡ್ ಜೆರಿ ಹ್ಮ್. ನಡೀತಾ ಇರುತ್ತೆ, ಬಟ್ ಆ ಹ್ಮ್. ಪ್ರೀತಿ ಅಂತ ಅದಕ್ಕಿಂತ ಜಾಸ್ತಿ. ಸೂಪರ್. ಬಟ್ ಇನ್ನೊಂದು ವಿಷ್ಣುದಾಸ್ ಅವರ ಕುಟುಂಬ ಅಂತಾನೆ ಈ ಕುಟುಂಬದ ಮೇಲೆ ಅಭಿಮಾನಿಗಳು ಇಟ್ಟಿರುವಂತ ಪ್ರೀತಿ. ಯಾಕಂದ್ರೆ ಆ ಕಾಲದಿಂದ ಜೊತೆಯಾಗಿ ಕೈ ಹಿಡಿಸ್ಕೊಂಡು ನಡ್ಸ್ಕೊ ಬರ್ತಾ ಇದಾರೆ. ಏನೇ ಒಂದು ಅಪ್ಡೇಟ್ ಆಗ್ಲಿ, ಏನೋ ಒಂದು ಹೊಸದ ಏನೇ ಒಂದಾಗ್ಲಿ ಈ ಕುಟುಂಬದಿಂದ ಅವ್ರ ಜೊತೆಯಾಗಿ ಸಾಥಾಗಿ ನಿಂತ್ಕೋತಾರೆ. ಈ ತರ ಒಂದು ಅಭಿಮಾನವನ್ನು ನೀವು ನೋಡಿದಾಗ ಅದ್ರ ಒಂಥರ ಪೂರ್ವಜನ ಪುಣ್ಯ ಅಂತ ಅನ್ಸುತ್ತೆ. ಆ ಕುಟುಂಬದಲ್ಲಿ ಬೆಳೆಯೋದಾಗ್ಲಿ ಮತ್ತೆ ಆ ತರದೊಂದು ಪ್ರೀತಿನ ಕಣ್ಣೆದ್ರು ನೋಡೋದಾಗ್ಲಿ ಹೌದು. ಅಭಿಮಾನಿಗಳು ಅನ್ನೋದಂತ ಹೌದು ನಿಮಗೆ. ಸರ್, ನಾನ್ ಅಷ್ಟ್ ದೊಡ್ಡವನಲ್ಲ ಹಾ. ಅವ್ರ ಹಾ. ಬಗ್ಗೆ ಹೇಳೋದು. ಹ್ಮ್. ಅವ್ರ ಬಗ್ಗೆ ಹೇಳಕ್ಕೆ ಹ್ಮ್. ನಾನು ನಾನು ಅಷ್ಟು ಇನ್ನ ಮಾಡಿಲ್ಲ. ಹ್ಮ್. ಬಟ್ ದಾದಾ ಹ್ಮ್. ದಾದಾ ಅಭಿಮಾನಿಗಳ ಹ್ಮ್. ಮೇಲೆ ಇಟ್ಟಿರೋ ಪ್ರೀತಿ, ಹ್ಮ್. ಅಭಿಮಾನಿಗಳು ಹ್ಮ್. ದಾದಾ ಮೇಲೆ ಇಟ್ಟಿರೋ ಪ್ರೀತಿ, ಹ್ಮ್. ಅದ್ರಿಂದಾನೇ ಹ್ಮ್. ನಾನು ನಾವು ಹ್ಮ್. ನಾವು ನಾವು ಓಕೆ. ಇಲ್ಲಿ ತನಕ ಬಂದಿರೋದು. ಹ್ಮ್. ಅವ್ರ ಪ್ರೀತಿ, ಹ್ಮ್. ಅವ್ರ ಮೆಚ್ಚುಗೆನೆ ಹ್ಮ್. ನಮ್ ಪ್ರೋತ್ಸಾಹ. ಹ್ಮ್. ಹ್ಮ್. ನಾವ್ ಏನ್ ಮಾಡಿದ್ರು ಅವ್ರಿಗೆ ಮಾಡೋದು, ಹ್ಮ್. ಅಪ್ಪ ಏನ್ ಮಾಡಿದ್ರು ಅವ್ರಿಗೇನೆ ಮಾಡೋದು. ಹ್ಮ್. ಅವ್ರಿಗೆ ಇಷ್ಟ ಆಗ್ಬೇಕು ಕರೆಕ್ಟ್. ಅಷ್ಟೇ. ಹ್ಮ್. ಸೊ ನಾನ್ ಏನ್ ಮಾಡಿದ್ರು ಹ್ಮ್. ಅವ್ರಿಗೋಸ್ಕರನೇ ಮಾಡೋದು. ಹ್ಮ್. ಹ್ಮ್. ಅವ್ರ ಪ್ರೀತಿ, ಅವ್ರ ವಿಶ್ವಾಸ, ಅವ್ರ ಹ್ಮ್. ಮೆಚ್ಚುಗೆ ಯಾವತ್ತೂ ಹ್ಮ್. ನಮ್ ಜೊತೆ, ನಮ್ ಕುಟುಂಬದ ಮೇಲೆ ಇರ್ಬೇಕು ಅಂತ ನಾನು ಆಶಿಸ್ತೀನಿ. ಸರ್, ಈಗಲೂ ಕೂಡ ಈ ಮನೆ ಮುಂದ್ಗಡೆ ಸಾಕಷ್ಟು ಜನ ಬರ್ತಾರೆ. ಅಂದ್ರೆ ವಿಷ್ಣು ಸರ್ ಬರ್ಡೇ ಆಗ್ಲಿ ಅಥವಾ ಈ ಕುಟುಂಬದಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗ್ಲಿ, ಜನ ಅಂದ್ರೆ ಅಭಿಮಾನಿಗಳು ಎದುರುಗಡೆ ಬಂದು ನಿಂತ್ಕೋತಾರೆ. ಹ. ಆ ಕ್ಷಣದಲ್ಲಿ ಜನರ ಜೊತೆ ಒಂದು ಇಂಟರಾಕ್ಷನ್ ಇದೆ, ಅವ್ರ ಜೊತೆ ಮಾತಾಡುವಾಗ. ನಾನು ಅಷ್ಟು ಮನೆ ಹ್ಮ್. ಆಚೆ ಹೋಗಲ್ಲ. ಹ್ಮ್. ನಾನು ಹೋಗೋದಾದ್ರೆ ಬರೀ ಹ್ಮ್. ಡಾನ್ಸ್ ಕ್ಲಾಸ್ಗೆ, ಹ್ಮ್. ಇಲ್ಲಾಂದ್ರೆ ಒಂದೊಂದ್ಸಲಿ ಫ್ರೆಂಡ್ಸ್ ಮೀಟ್ ಮಾಡಕ್ ಹ್ಮ್. ಹೋಗ್ತೀವಿ. ಒಂದೊಂದ್ಸಲಿ ಕಾಲೇಜಿಂದ ಮನೆಗ್ ಬರ್ಬೇಕಾದ್ರೆ ಹ್ಮ್. ಜನ ಇರ್ತಾರೆ. ಹ್ಮ್. ಸೊ ಅವಾಗ ಹ್ಮ್. ಕೇಳ್ತಾರೆ, ಹ್ಮ್. ಅವ್ರ ಮೊಮ್ಮಗನ? ಹ್ಮ್. ಇಲ್ಲ, ನಾನು ಹ್ಮ್. ಹೌದು ಅಂತೀನಿ. ಹ್ಮ್. ಸೊ ಒಂದ್ ಫೋಟೋ ಕೊಡ್ತೀರಾ? ಓಕೆ. ಸೊ ಅಲ್ಲಿ ಗೇಟ್ ಮುಂದೆ ಸಿಂಹ ಇದೆಯಲ್ಲ, ಹ್ಮ್. ಗೇಟ್ ಅಲ್ಲಿ ಸಿಂಹ. ಸೊ ಅಲ್ಲಿ ನಾನ್ ಈ ಕಡೆ ನಿಂತು ಅವ್ರ ಆ ಕಡೆ ನಿಂತು ಓಕೆ. ಒಂದು ಫೋಟೋ ಕೊಟ್ಟು ಹ್ಮ್. ಸ್ವಲ್ಪ ಮಾತಾಡಿ, ಹ್ಮ್. ನೀರ್ ಕೊಟ್ಟು ಹ್ಮ್. ಆ, ಮತ್ತೆ